ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಈಗ ನಾನು ಜೋಳದ ಹಿಟ್ಟಿನಿಂದ ಜವಾರ್ ಫ್ಲೋರ್ನಿಂದ ರವಾ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಯಾವುದಾರೇ ಮಾಪ್ ತೊಗೊಳ್ಳಿ ನೀವು, ನಿಮ್ಮ ಮನೆಗೆ ಯಾವ್ದು ಬೇಕದು. ಆ ಮಾಪಿನಿಂದ 2 ಜೋಳದ ಹಿಟ್ಟು ಹಾಕಬೇಕು, 2 ಅಕ್ಕಿ ಹಿಟ್ಟು ಹಾಕಬೇಕು. ಆಮೇಲೆ ಒಂದು ಸಣ್ಣ ಸ್ಪೂನಿಂದ 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಬೇಕು. ನೋಡಿ, ಈ ಸ್ಪೂನಷ್ಟು, ಇಷ್ಟು ಸಣ್ಣ ಸ್ಪೂನ್ ತೊಗೊಂಡು ಆಮೇಲೆ 2 ಸ್ಪೂನಷ್ಟು ಚಿರೋಟಿ ರವೆ ಹಾಕಬೇಕು. ಆಮೇಲೆ ಅದಕ್ಕೆ ಉಪ್ಪು, ಸಕ್ಕರೆ, ಅರಿಶಿಣ ಪುಡಿ, ಖಾರ ಪುಡಿ, ಆಮೇಲೆ ಜೀರಿಗೆ, ಓಂಕಾಳು, ಎಳ್ಳು, ಮೆಣಸಿನ ಪುಡಿ ಇಷ್ಟು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಇದಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಹಾಕಿದ್ದು ಹಾಕಬೇಕು. ಸ್ವಲ್ಪ ಹಾಕಬೇಕಷ್ಟೇ. ಆಯಿತು, ಹಾಕಿಬಿಟ್ಟು ನೋಡಿ, ಈ ಹದಕ್ಕೆ ಇರಬೇಕು. ಇದು ಬಟರ್ ಮಿಲ್ಕ್ ಇರ್ತದಲ್ಲ, ಆ ಹದಕ್ಕೆ ತೊಗೊಂಬಂದಿದ್ದೀನಿ. ನಾನು ಈಗ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಆಗಿದೆ. ಈಗ ಇದನ್ನು ಬೇಕಂತ ನೀವು ತಿರುವಿನೂ ಹಾಕ್ಕೋಬೋದು. ನೋಡಿ, ತಿರುವಿ ಹಾಕ್ತಾ ಇದ್ದೀನಿ. ನೋಡಿ, ಆಗಿದೆ. ಈರುಳ್ಳಿ ದೋಸೆ ಜೋಳದ ಹಿಟ್ಟಿಂದ ಇದು. ಆಮೇಲೆ ಅದಕ್ಕೊಂದು ಖಾರದ ಚಟ್ನಿ, ಒಂದು ಬಟಾಟೆ ಪಲ್ಯ ಇಟ್ಟು ಮಾಡಿದರೆ ಜೋಳದ ರವಾ ದೋಸೆ ರೆಡಿ ಆದಂಗೆ ಆಯ್ತಿದೆ. ನೋಡಿ, ಈಗ ಆಗಿದೆ. ಇದು ತುಂಬ ಕ್ರಿಸ್ಪಿ ಬರ್ತಾಯಿದೆ. ವಾವ್! ನೋಡಿ, ಇದು ಹೆಲ್ದಿ ಕೂಡ, ಜವಾರದ್ದಲ್ಲ. ಈ ರೀತಿ ನೀವು ಒಂದು ಟ್ರೈ ಮಾಡಿ ನೋಡಿ. ಜೋಳದ ಹಿಟ್ಟಿನಿಂದ ಚಲೋ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ನೋಡಿ, ಇದು ಇಷ್ಟೊಂದು ಕ್ರಿಸ್ಪಿ ಆಗಿದೆ.